ಫ್ಲ್ಯಾಕ್ಸ್ ಸೀಡ್ಸ್, ಕನ್ನಡದಲ್ಲಿ ಅಗಸೆ ಬೀಜ ಅಂತ ಹೇಳ್ತೇವೆ. ಇದು ಸೆಕ್ಷುವಲ್ ಮತ್ತು ರೀಪ್ರೊಡಕ್ಟ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂದರೆ, ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ. ಇದೊಂದು ಆ್ಯಂಟಿ ಆಕ್ಸಿಡೆಂಟು. ಇದು ಕಾರ್ಡಿಯಾಕ್, ಹಾರ್ಟಿಗೆ ಮತ್ತು ಪೆನ್ನಿಸ್ ಹೆಲ್ತನ್ನು ಇಂಪ್ರೂವ್ಮೆಂಟ್ ಮಾಡುತ್ತೆ. L-ಆರ್ಜಿನಿನ್, ಇದು ಬ್ಲಡ್ ಫ್ಲೋ ಆಗಲಿಕ್ಕೆ ಇದೊಂದು ಅಮೈನೋ ಆ್ಯಸಿಡ್. ಜೊತೆಗೆ ಲಿಗ್ನಾನ್ ಅನ್ನೋ ಒಂದು ಡಿಫ್ರೆಂಟ್ ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ ಇದೆ. ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇದೊಂದು ಫೈಟೋ ಈಸ್ಟ್ರೋಜನ್ನು ಹಾರ್ಮೋನಲ್ ಇಂಬ್ಯಾಲೆನ್ಸಿಗೆ ಹೆಲ್ಪ್ ಮಾಡುತ್ತೆ. ಯಾರು ಯೂಶ್ವಲಿ ತೊಗೋಬೋದು ಸೆಕ್ಸ್ ಪ್ರಾಬ್ಲಮ್ ಅಂದರೆ, ಯಾರು ತುಂಬ ಒಬೇಸ್ ಇರ್ತಾರೆ, ದಪ್ಪ ಇರ್ತಾರೆ, ಅವರಿಗೆ ಸೆಕ್ಸ್ ಪ್ರಾಬ್ಲಮ್ ಇರುತ್ತೆ, ಅಂಥವ್ರಿಗೆ ಇದು ವೆಯ್ಟ್ ರೆಡ್ಯೂಸ್ ಮಾಡುತ್ತೆ. ಯಾಕಂದರೆ ಇದು ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ. ಜೊತೆಗೆ ಡಯಾಬಿಟಿಕ್ಕಲ್ಲಿ ಆಗುವಂಥ ಎರೆಕ್ಷನ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಸೆಕ್ಷುವಲ್ ಡಿಸೈರ್ ಕಡಿಮೆ ಆಗೋದಾಗಲಿ, ವೆಜೈನಾ ಒಂದು ಡ್ರೈನೆಸ್ ಆಗೋದಾಗಲಿ, ಅಂಥವ್ರು ಇದನ್ನು ಯೂಸ್ ಮಾಡ್ಬೋದು. ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ, 1 to 2 ಟೀಸ್ಪೂನು ಒಂದು ನೆನೆಸ್ಬಿಟ್ಟು ನೆಕ್ಸ್ಟ್ ಡೇ ತೊಗೊಳ್ಳೋವಂಥದ್ದು, ಸೋಕುಡ್ ಅಂತ ಹೇಳ್ತೀವಿ. ಅದು ಬಿಟ್ಟರೆ ಪೌಡ್ರ್ ಮಾಡಿಕೊಂಡು ತೊಗೊಳ್ಳೋವಂಥದ್ದು. 1 ರಿಂದ 2 ಟೀಸ್ಪೂನು ತೊಗೊಳ್ಳೋದ್ರಿಂದ ಸೆಕ್ಷುವಲ್ ಹೆಲ್ತು, ರೀಪ್ರೊಡಕ್ಟಿವ್ ಹೆಲ್ತ್ ಅಂದರೆ ಸ್ಪರ್ಮ್ ಪ್ರೊಡಕ್ಷನ್ಗೂ ಹೆಲ್ಪ್ ಮಾಡುತ್ತೆ. ಜೊತೆಗೆ ಜನರಲ್ ಹೆಲ್ತ್, ಕಾರ್ಡಿಯಾಕ್ ಹೆಲ್ತ್ ಮತ್ತು ಡೈಜೆಷನ್ಗೆ ಇದು ಸಹ ಹೆಲ್ಪ್ ಮಾಡುತ್ತೆ.